ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನೊಂದ್ಸಲಿ ಅಲ್ಲ ಮತ್ತೊಂದ್ಸಲಿ ಏನಾರ ಒಂದು ಸಣ್ಣ ಹಿನ್ನಡೆ ಇವತ್ತೇನಾರ ಒಂದು ಸಣ್ಣ ಮಟ್ಟದಲ್ಲಿ ಕಂಡಿದ್ರು ಜನ ಈಗ ಭಾಳ ಈಗಲೂ ಜನ ನೋಡ್ರಿ ಯಾರಲ್ಲೂ ಆ ಮೂಢ ಇರಲ್ಲ. ಹಾಗಾಗಿ ಇವತ್ತು ಜನ ನಿಜಕ್ಕೂ ಯಾರು ಇಂಥ ಈ ಒಂದು ಇಂಡಿಕೇಶನ್ ಈ ಟ್ರೆಂಡನ್ನು ಯಾರೂ ಬಯಸಿರಲಿಲ್ಲ. ಹಾಗಾಗಿ ಇದನ್ನು ಯಾರೂ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಬಾರಿನೂ ಮೋದಿನೇ. ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅಶ್ವಥ್ ನಾರಾಯಣ ಅವರು. ಯಾರು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಸ್ವಲ್ಪ ಗೊತ್ತಿಲ್ಲ. ಮಾಡುವಾಗ ಅತಿಯಾದ ಆತ್ಮವಿಶ್ವಾಸದಿಂದ ಎಡವಟ್ಟುಗಳಾಗುತ್ತೆ ಅಂತಾರಲ್ಲ, ಮೋಸ್ಟ್ಲಿ ಬಿಜೆಪಿ ಪಾಳ್ಯದಲ್ಲಿ ಅತಿಯಾದ ಆತ್ಮವಿಶ್ವಾಸ ಎಲ್ಲ ಕೈಕೊಟ್ಟಂಗೆ ಕಾಣಿಸ್ತಾ ಇದೆ. ಓವರ್ ಕಾನ್ಫಿಡೆನ್ಸ್ ಇಲ್ಲ. ನನ್ನ ಪ್ರಕಾರ ಬಿಜೆಪಿ ಅತಿಯಾದ ಆತ್ಮವಿಶ್ವಾಸದ ಜೊತೆಗೆ ಸ್ಥಳೀಯ ನಾಯಕರನ್ನ ಕಡೆಗಣನೆ ಮಾಡಿದ್ದು ಕೂಡ ಅವ್ರಿಗೆ ಬಂತು. ಇಡೀ ದೇಶದಲ್ಲಿ ನೋಡಿ, ಬಿಜೆಪಿ ಅಂದ್ರೆ ಯಾರು ಬಿಜೆಪಿ ಅಂದ್ರೆ ಓನ್ಲಿ ನರೇಂದ್ರ ಮೋದಿ ಅಂಡ್ ಅಮಿತ್ ಶಾ. ಎಲ್ಲಿದ್ದಾರೆ ಬೇರೆ ಪಾರ್ಟಿ ಲೀಡರ್? ಅದು ಮಾತ್ರ ಅಲ್ಲ ಸರ್, ನಾಲ್ಕನೇ ಅಭ್ಯರ್ಥಿನೇ ನೆಕ್ಸ್ಟ್ ಬರೋದು. ರಾಜನಾಥ್ ಸಿಂಗ್ ನಂತ ಒಬ್ಬ ಲೀಡರು, ಅವರು ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿದ್ರು ಕೂಡ, ಅವರು ಒಂದು ಸರಿ ಪಕ್ಷದ ಅಧ್ಯಕ್ಷರಾಗಿದ್ರು ಕೂಡ, ಅವ್ರ ನೇತೃತ್ವದಲ್ಲಿ 2014ರಲ್ಲಿ ಚುನಾವಣೆ ಗೆದ್ದಿದ್ರು ಕೂಡ ಅವರು ಲೆಕ್ಕಕ್ಕಿಲ್ಲ. ಎಲ್ಲಿದ್ದಾರೆ? ನಂಬರ್ ಇಲ್ವಲ್ಲ ಅವ್ರದ್ದು. ಅವರು 1, 2, 3 ಟಾಪ್ 10 ಒಳಗಡೆ ಬರಲ್ಲ. ಇಬ್ಬರು ಲೀಡರ್ಗಳು. ಇದು ಈ ರೀತಿಯಾದಂಥ ಈ ಸ್ಥಳೀಯ ಎಲ್ಲ ನಾಯಕರುಗಳನ್ನು ಕಡೆಗಣನೆ ಮಾಡಿದ್ದು, ಒಂದು ರೀತಿ ವ್ಯಕ್ತಿ ಪೂಜೆಯನ್ನು ಮಾಡುವ ರೀತಿ ಹೊರಟಿದ್ದು. ಅದು ಕೂಡ ಇದು ಕೇವಲ ಕಾಂಗ್ರೆಸ್ ಅಥವಾ ವಿರೋಧ ಪಕ್ಷಗಳ ನಾಯಕರ ಅಭಿಪ್ರಾಯ ಅಲ್ಲ, ಬಿಜೆಪಿಯಲ್ಲಿರೋ ನಾಯಕರ ಅಭಿಪ್ರಾಯವೂ ಇದೇ ಆಗಿದೆ. RSSನಲ್ಲಿರೋರ ನಾಯಕರು ಅನೇಕ ಪ್ರಮುಖರ ಅಭಿಪ್ರಾಯವೂ ಇದೇ ಆಗಿದೆ. ಒನ್ ಮ್ಯಾನ್ ಈ ಲೀಡರ್ಶಿಪ್ಪನ್ನು, ಈ ವ್ಯಕ್ತಿ ಪೂಜೆಯನ್ನು ಯಾರು ಕೂಡ ಒಪ್ತಾ ಇಲ್ಲ. ಅದು ಕೂಡ ಈಗ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನೀವು ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಲೆಕ್ಕಕ್ಕೆ ಇಲ್ಲ ಅಂತ. ಬಟ್ ಉತ್ತರ ಪ್ರದೇಶದಲ್ಲಿ ಯೋಗಿ ಮೋದಿ ಅಷ್ಟೇ ಬಹಳ ಇಂಪಾರ್ಟೆಂಟು, ಅಷ್ಟೇ ಜನ ಬೆಂಬಲ ಹೊಂದಿದಂಥವ್ರು, ಹಿಂದುತ್ವದ ವಿಚಾರವನ್ನು ನಂಬುವಂಥವ್ರು ಎಲ್ಲರೂ ಕೂಡ ಮೋದಿಯನ್ನು ಎಷ್ಟು ಇಷ್ಟಪಡ್ತಾರೋ ಅಷ್ಟೇ ಯೋಗಿಯನ್ನು ಕೂಡ ಇಷ್ಟಪಡ್ತಾರೆ. ಯೋಗಿನ ಒಂದು ವಿಷಯ ಇಲ್ಲ, ಕಡೆಗಣನೆಗಿಂತ ಹೆಚ್ಚಾಗಿ ರಿಸಲ್ಟ್ ವಿಚಾರದಲ್ಲಿ ಒಂದು ಕಾರಣ ಫೋಟೋ ಇಟ್ಕೊಂಡು 2 ಚುನಾವಣೆಗಳಲ್ಲಿ ಹೋಗಿದ್ದು 3ನೇ ಚುನಾವಣೆ ಮೋದಿಯವರ ಫೋಟೋ ಇಟ್ಕೊಂಡು. ಈಗ ಮೋದಿಯವರ ಫೋಟೋ ಇಟ್ಕೊಂಡು ಹೋದ್ರೂ ಕೂಡ ಈ ನಂಬರ್ ಬರ್ತಾ ಇದೆ ಅಂತಂದ್ರೆ ಇಲ್ಲ ಒಂದ್ ಕಡೆ ವೇವ್ ಕಂಪ್ಲೀಟ್ ಆಗಿ ಡೌನ್ ಆಗಿದೆ. ಆಂಟಿ ಇನ್ಕಮ್ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತೀರ, ಎಲ್ಲದಕ್ಕೂ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತೀರ. ಯಾವುದು ಕೂಡ ಪರ್ಮನೆಂಟ್ ಅಲ್ವಲ್ಲ, ಯಾವುದೊಂದು ಪರ್ಮನೆಂಟ್ ಅಲ್ವಲ್ಲ. ಒಂದು ವ್ಯತ್ಯಾಸ ಏನು ಅಂತಂದ್ರೆ 10 ವರ್ಷಗಳ ಕಾಲ UPA ಅಧಿಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ಬಿಡ್ತು, ಪ್ರಧಾನಮಂತ್ರಿನೇ ಬೇರೆ ಪಕ್ಷದ ನಾಯಕರೇ ಬೇರೆ ಮಾಡ್ಬಿಟ್ಟು ಪ್ರಧಾನಮಂತ್ರಿ ಪದವಿಯನ್ನ ತೀರಾ ಅಪಮೌಲ್ಯಗೊಳಿಸ್ಬಿಟ್ರು. ಆದ್ರೆ ನರೇಂದ್ರ ಮೋದಿ ಬಂದ್ಮೇಲೆ ರಾಜಕೀಯ ಜವಾಬ್ದಾರಿನೂ ಅವರೇ ನಿರ್ವಹಿಸ್ತಾರೆ, ಆಡಳಿತ ಜವಾಬ್ದಾರಿನೂ ತಾನೇ ನಿರ್ವಹಿಸ್ತಾರೆ. ಗುಜರಾತ್ ಟೌನ್ ರಾಜ್ಯದಲ್ಲಿ ಯಾವುದೇ ಜಾತಿ ಬಲ ಇಲ್ಲದಿರೋ ವ್ಯಕ್ತಿ, ಮೇಲ್ಜಾತಿ ಮೇಲ್ಮಧ್ಯಮ ವರ್ಗ ರಾಜವಂಶದ ಹಿನ್ನೆಲೆ ಇರೋ ವ್ಯಕ್ತಿ 23 ವರ್ಷಗಳಿಂದ ಸತತವಾಗಿ ಒಂದೇ ಸ್ಥಾನದಲ್ಲಿದ್ದಾರೆ ಅಂತಂದ್ರೆ ಆತನಲ್ಲಿ ಏನೋ ಗುಣ ವಿಶ್ವಾಸತೆಯನ್ನು ದೇಶದ ಜನ ಗುರುತಿಸಿದ್ದಾರೆ. ಹಾಗಾಗಿ ಅವ್ರಿಗೆ ಆ ಮಹತ್ವ ಬಂದಿದೆ ಹೊರತು. ಆಮೇಲೆ ಇನ್ನೊಂದು, ಮೋದಿಯ ಸಂದೇಶವನ್ನ ಸ್ಥಳೀಯ ನಾಯಕರು ಯಾರು ಹಂಚ್ಕೊಳ್ಳೇ ಇಲ್ಲ. ಕರ್ನಾಟಕ ನಾಯಕರು ಒಬ್ಬರು ಬಾಯಲ್ಲಾದ್ರೂ ಮೋದಿ ಕಾರ್ಯಕ್ರಮಗಳು ಏನಂತ 5 ಕಾರ್ಯಕ್ರಮ ಹೇಳಕ್ ಬರಲ್ಲ ಅವ್ರಿಗೆ. ಅವರು ಜನ್ಧನ್ ಅಕೌಂಟ್ನಿಂದ ಶುರು ಮಾಡಿದ್ರು, ಸ್ವಚ್ಛ ಭಾರತ್ ಟಾಯ್ಲೆಟ್ ಕಟ್ಸೋದಕ್ಕೆ ಶುರು ಮಾಡಿದ್ರು. ಅದು ಯಾವ ವಿಚಾರ ನೀವು ಹೇಳೋದಿಲ್ಲ ಇವರು ಕರ್ನಾಟಕದವರು. ಇವತ್ತು ಗೃಹಲಕ್ಷ್ಮಿ ಯಶಸ್ವಿಯಾಗಲಿಕ್ಕೆ ಮೋದಿ ತಂದಿದ್ದ DBT ಸಿಸ್ಟಮ್ ಕಾರಣ. ಇವತ್ತು 53 ಕೋಟಿ ಬಡವರನ್ನ ಬ್ಯಾಂಕಿಂಗ್ ಮೂಲ ವ್ಯವಸ್ಥೆಗೆ ತಂದ್ರು. ಆಮೇಲೆ ಡಿಮಾನಿಟೈಸೇಷನ್ ನಂತರ ಈ ಸತಿ ಪ್ರಚಾರ ಸಭೆಯಲ್ಲಿ ಅವರು ಕಡಿಮೆ ಮಾಡಿದಂತವರು ಸ್ವತಃ ನರೇಂದ್ರ ಮೋದಿ ಅವರನ್ನು ತಿಳ್ಕೊಳ್ಳಿ. ಒಂದು ಅದಕ್ಕೆ ನಾನು ಹೇಳುದು, ಇವತ್ತು ಈ ಫಲಿತಾಂಶಕ್ಕೆ ಕಾರಣ ಮೋದಿ ಮತ್ತು RSS ನಡುವೆ ಅಂತರ್ಗಾಮಿಯಾಗಿ ನಡೀತಾ ಇದ್ದ ಸಂಘರ್ಷ ಬಯಲಿಗೆ ಬಂದಿದೆ. ಒಂದು ಸಂಘರ್ಷ ನಡೀತಾ ಇದೆ, ಒಂದು ಸಂಘರ್ಷ ಒಳಗಡೆ ನಡೀತಾ ಇರೋ